ವಾಲ್ಮೀಕಿ ಭವನಕ್ಕೆ 1,50,00,000 ಬಿಡುಗಡೆ. ವಿಭಿ ನಾಯ್ಕ್. ಜಯನಗರದಲ್ಲಿ ನಿರ್ಮಾಣವಾಗುತ್ತಿರುವ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಕ್ಕೆ 1,50,00,000 ಬಿಡುಗಡೆಗೊಂಡಿದೆ ಎಂದು ತಾಲೂಕು ಅಧ್ಯಕ್ಷ ವಡ್ರಟ್ಟಿ ವೀರಭದ್ರಪ್ಪ ನಾಯ್ಕ್ ಹೇಳಿದರು. ನಗರದಲ್ಲಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಸಮುದಾಯ ಭವನಕ್ಕೆ 2020-21ನೇ ವರ್ಷದಲ್ಲಿ ಮೊದಲನೇ ಅನುದಾನ ಸುಮಾರು 37,50,000 ಬಿಡುಗಡೆಯಾಗಿದೆ. ನಂತರ ಈಗಿನ ಸರ್ಕಾರ 2024-25ರ ವರ್ಷದಲ್ಲಿ 1,12,50,000 ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಬಿಡುಗಡೆಗೊಳಿಸಿದೆ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮುದಾಯ ಅಧ್ಯಕ್ಷರಾದ ವೀರಭದ್ರಪ್ಪ ನಾಯ್ಕ್, ಕಾರ್ಯದರ್ಶಿ ಎಜೆ ರಂಗನಾಥ್, ವಕೀಲರು ಮತ್ತು ಹಿರಿಯರಾದ ಜೋಗದ ನಾರಾಯಣಪ್ಪ ನಾಯ್ಕ್, ಹೊಸಮಾಲೆ ಮಲ್ಲೇಶಪ್ಪ, ಜೋಧ್ ಹನುಮಂತಪ್ಪ, ಚೌಡಕಿ ಹನುಮಂತಪ್ಪ, ಗುಡ್ಡೇಕಲ್ ಬಸಪ್ಪ ನಾಯ್ಕ್, ಚೌಡಕಿ ರಮೇಶ್ ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ.